ನಾವೇ ಡೈರೆಕ್ಟ್ ಓನರ್ ಫಸ್ಟ್ ಪಾರ್ಟಿ ನಮಗೆ ಅಲಾಟ್ ಆಗಿರೋ ಸೈಟ್ ಇದು ನಂಬರ್ 759. ಅರೆಲ್ಲ ಒಂದು ಒಳ್ಳೆ BDS ಸೈಟ್ ಹುಡುಕ್ತಾ ಇರ್ತಿರಲ್ಲ, ಅದು 600 ಸ್ಕ್ವೇರ್ ಫೀಟ್ ಅಲ್ಲಿ ಸಿಗೋದಂತೂ ಕಷ್ಟ ಬೆಂಗಳೂರು ಅಂತ ಲೊಕೇಶನ್ ಅಲ್ಲಿ. ಬಟ್ 600 ಸ್ಕ್ವೇರ್ ಫೀಟ್ ಅಲ್ಲಿ ಸಿಗ್ತಾ ಇದೆ ಅಂದ್ರೆ ತುಂಬಾನೇ ಡಿಮ್ಯಾಂಡ್ ಇರುತ್ತೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ ಈಗ ನೋಡ್ಬೋದು, ಈ ಕಡೆ ಈ ಸೈಡ್ ಹೋದ್ರೆ ಕನಕಪುರಕ್ಕೆ ಹೋಗ್ತೀರಾ, ಈ ಸೈಡ್ ಹೋದ್ರೆ ಮೈಸೂರು ರೋಡ್ ಕನೆಕ್ಟ್ ಆಗ್ತೀರಾ. ಸೊ ಎಲ್ಲದಕ್ಕೂ ಒಂದು ಸೆಂಟರ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ಇವತ್ತಿರೋದು ನಾವು ಬನಶಂಕರಿ 6 ಸ್ಟೇಜ್ ಅಲ್ಲಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಸೊ 600 ಸ್ಕ್ವೇರ್ ಫೀಟ್ ಅಲ್ಲಿ ನಿಮ್ಗೆ ಏನಾದ್ರು ಸೈಟ್ ಬೇಕಂದ್ರೆ ಪರ್ಫೆಕ್ಟ್ ಆಗಿರತ್ತೆ. ಡೈರೆಕ್ಟ್ ಓನರ್ ಕಡೆಯಿಂದ ಸಿಗ್ತಾ ಇರುವಂತ ಸೈಟ್ ಆಗಿರತ್ತೆ. ಸೊ ಇದೇನ್ ನೋಡ್ತಾ ಇದ್ದೀರಾ 759 ನಂಬರ್ ಸೈಟ್ ನಂಬರ್ ಆಗಿರತ್ತೆ. ಸೊ 600 ಸ್ಕ್ವೇರ್ ಫೀಟ್ ಬರ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಡೈರೆಕ್ಟ್ ಸೈಟ್ ಓನರೇ ನಮ್ ಜೊತೆಗೆ ಇರ್ತಾರೆ. ಅವರೊಂದಿಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಹೋಗೋಣ. ವೀಕ್ಷಕರೇ, ನಮ್ ಜೊತೆ ಇರೋದು ವಿನಯ್ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ? ನಮಸ್ಕಾರ ಸರ್. ಸರ್, ಡೈರೆಕ್ಟ್ ಓನರ್ ಕಡೆಯಿಂದಾನೇ ನಿಮ್ಗೆ ಈ ಒಂದು ಸೈಟ್ ಸಿಗ್ತಾ ಇರೋದು. ನಮ್ ಸರ್ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ಹೇಳಿ ಸರ್. ನಮಸ್ಕಾರ ಅನ್ಲಾಕ್ ವೀಕ್ಷಕರಿಗೆ. ನಾವೇ ಡೈರೆಕ್ಟ್ ಓನರು ಫಸ್ಟ್ ಪಾರ್ಟಿ ನಮಗೆ ಅಲಾಟ್ ಆಗಿರೋ ಸೈಟ್ ಇದು ನಂಬರ್ 759 ಸೈಟ್ ಬನಶಂಕರಿ 6 ಸ್ಟೇಜಲ್ಲಿ ಇದೆ. ಪಕ್ಕ ರಾಷ್ಟ್ರೋತ್ಥಾನ ಸ್ಕೂಲ್ ಇದೆ, 500 ಮೀಟರ್ಸ್ ಇದೆ. ನೈಸ್ ರೋಡ್ ಜಂಕ್ಷನ್ ಜಸ್ಟ್ 500 ಹಾಫ್ ಕಿಲೋಮೀಟರ್ ಇದೆ. ಮೆಟ್ರೋ ಸ್ಟೇಷನ್ ವಾಜರಳ್ಳಿ ಮೆಟ್ರೋ ಸ್ಟೇಷನ್ 3 ಕಿಲೋಮೀಟರ್ಸ್ ಇದೆ. ಓಕೆ, ನಾವೇ ಫಸ್ಟ್ ಓನರು, ನಮಗೆ ಅಲಾಟ್ ಆಗಿರೋ ಸೈಟ್ಸ್. ಇಲ್ಲಿ ಯಾರು ಬ್ರೋಕರೇಜ್ ಇಲ್ಲ, ಯಾರು ಇಲ್ಲ, ನಾವೇ ಓನರು, ನಾವೇ ಡೈರೆಕ್ಟ್ ಬಂದು ನಿಮಗೆ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಓಕೆ, ಸೊ ವೀಕ್ಷಕರೇ, ಈ ಸೈಟ್ ಬಂದು ನಿಮಗೆ ಡೈರೆಕ್ಟ್ ಓನರ್ ಕಡೆಯಿಂದಾನೇ ಸಿಗ್ತಾ ಇರುವಂತ ಸೈಟ್ ಆಗಿರುತ್ತೆ. ಸೈಟ್ ನಂಬರ್ ನೋಡಿದ್ದೀರಾ 759 ಸೈಟ್ ನಂಬರ್ ಬರುತ್ತೆ. ಹಾಗೆ ನಿಮಗೆ 600 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಸರ್, ಎಕ್ಸಾಕ್ಟ್ ಒಂದ್ಸತಿ ಲೊಕೇಶನ್ ಇನ್ನೊಂದ್ಸತಿ ಹೇಳಿ ಸರ್. ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಇಂದ ಒಂದು 5 ಮಿನಿಟ್ಸ್ ಆಗುತ್ತೆ. ಇರ್ಬೋದು, ಇಲ್ಲೇ ಬೋರ್ಡ್ ಕಾಣಿಸ್ತಾ ಇದೆ ಮೈಸೂರಿಗೆ. ಹಾಗೂ ಇದು ಸೋಂಪುರ ಎಂಟ್ರಿ. ನೀವು ಯಾವುದೇ ಕಡೆ ಹೋದ್ರು ಇದು ಕನೆಕ್ಟಿವಿಟಿ ಇದೆ. ನಮ್ಮ ಸೈಟ್ ಇಂದ ಜಸ್ಟ್ ಹಾಫ್ ಕಿಲೋಮೀಟರ್ ಹತ್ರ ಇದೆ. ಇದು ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ನೀವು ಇದನ್ನ ಸದುಪಯೋಗ ಸಹ ಪಡ್ಕೊಳ್ಬಹುದು ವೀಕ್ಷಕರೇ ಈಗ ನೋಡ್ಬೋದು, ಈ ಕಡೆ ಈ ಸೈಡ್ ಹೋದ್ರೆ ಕನಕಪುರಕ್ಕೆ ಹೋಗ್ತೀರಾ, ಈ ಸೈಡ್ ಹೋದ್ರೆ ಮೈಸೂರು ರೋಡ್ ಕನೆಕ್ಟ್ ಆಗ್ತೀರಾ. ಸೊ ಎಲ್ಲದಕ್ಕೂ ಒಂದು ಸೆಂಟರ್ ಪಾಯಿಂಟ್ ಅಂತ ಹೇಳ್ಬೋದು. ನಿಮ್ಮ ಕನೆಕ್ಟಿವಿಟಿಗೆ ಏನೂ ತೊಂದರೆ ಇಲ್ಲ. ನೀವು ಯಾವ ಕಡೆ ಬೇಕಾದ್ರೂ, ಯಾವ ಡೈರೆಕ್ಷನ್ ಬೇಕಾದ್ರೂ ಇಲ್ಲಿಂದ ನೀವು ಕನೆಕ್ಟ್ ಆಗ್ಬೋದು ವೀಕ್ಷಕರೇ. ಇಲ್ಲೇ ನೋಡ್ಬೋದು ನೀವು, ಶುದ್ಧ ತಿಂಡಿ ಹೋಟೆಲ್ ಅಂದ್ಬಿಟ್ಟು ನೀವು ತುಂಬ ಯೂಟ್ಯೂಬಲ್ಲಿ ನೋಡಿರ್ತಾರೆ. ತುಂಬ ಫೇಮಸ್ ಹೋಟೆಲ್ಲು ಇದೇ. ಈ ಲೊಕೇಶನಿಂದ ಜಸ್ಟ್ ನೀವು ನೋಡ್ದಂಗೆ ಹಾಫ್ ಕಿಲೋಮೀಟರ್ ಆಗಿಬಿಡುತ್ತೆ ನಿಮ್ಗೆ. ಹೋಟೆಲ್ ಆಗಲಿ, ಇಲ್ಲಿ ರಾಷ್ಟ್ರೋತ್ಥಾನ ಸ್ಕೂಲ್ ಇಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸು ಎಲ್ಲ ನಿಮಗೆ ಹತ್ರದಲ್ಲೇ ಇದೆ ವೀಕ್ಷಕರೇ. ಓಕೆ, ಸೊ ವೀಕ್ಷಕರೇ, ಲೊಕೇಶನ್ ನಿಮಗೆ ಐಡಿಯಾ ಸಿಕ್ಕಿರ್ಬೋದು. ಇದೆಯಲ್ಲ, ಈ ರೋಡ್ ಬಂದು ಕನಕಪುರಕ್ಕೆ ಟಚ್ ಆಗುತ್ತೆ. ಸೊ ಹಿಂಗೆ ನೀವು ಸ್ಟ್ರೇಟ್ ಹೋಗ್ತೀರಾ ಅಂದರೆ ನಿಮಗೆ ಮೈಸೂರು ರೋಡಿಗೆ ಟಚ್ ಆಗುತ್ತೆ. ಇದೇ ಸೋಂಪುರ ಎಂಟ್ರೆನ್ಸ್ ಆಗಿರುತ್ತೆ. ಸೊ ಒಂದು ಒಳ್ಳೆ ಕನೆಕ್ಟಿವಿಟಿಯಲ್ಲಿ ಇರುವಂಥ ಈ ಒಂದು ಜಾಗ ಆಗಿರುತ್ತೆ. ಸೊ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಸೈಟ್ ಸಿಗ್ತಾ ಇರೋದು. ಇಲ್ಲೆಲ್ಲ BDA ವ್ಯವಸ್ಥೆ, ಪಾರ್ಕ್ ಆಗಲಿ, ರೋಡ್ ಆಗಲಿ, ಅಂಗಡಿಗಳಾಗಲಿ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾರ್ಟ್ ಆಗಿದೆ. ನಾಳೆನೇ ಮನೆ ಕಟ್ಕೊಂಡ್ ಬರ್ಬೋದು. ಮೇನ್ ಪ್ಲಸ್ ಪಾಯಿಂಟ್ ಅಂದ್ರೆ ಕಾವೇರಿ ವಾಟರ್ ಫೆಸಿಲಿಟಿ ಇಲ್ಲಿ ನಿಮಗೆ ಇಮಿಡಿಯೇಟ್ ಆಗಿ ಸಿಕ್ಕಿದೆ. ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಪವರ್ ಇದೆ, ಎಲ್ಲ ಫೆಸಿಲಿಟೀಸ್ ನೀವು ಉಪಯೋಗಿಸ್ಕೋಬಹುದು. ಓಕೆ, ಸೊ ಯಾರೆಲ್ಲ ಒಂದು ಒಳ್ಳೆ BDS ಸೈಟ್ ಹುಡುಕ್ತಾ ಇರ್ತಿರಲ್ಲ, ಅದು 600 ಸ್ಕ್ವೇರ್ ಫೀಟ್ ಅಲ್ಲಿ ಸಿಗೋದಂತೂ ಕಷ್ಟ ಬೆಂಗಳೂರು ಅಂತ ಲೊಕೇಶನ್ ಅಲ್ಲಿ. ಬಟ್ 600 ಸ್ಕ್ವೇರ್ ಫೀಟ್ ಅಲ್ಲಿ ಸಿಗ್ತಾ ಇದೆ ಅಂದ್ರೆ ತುಂಬಾನೇ ಡಿಮ್ಯಾಂಡ್ ಇರುತ್ತೆ ಅಂತಾನೆ ಹೇಳ್ಬೋದು. ಅದು ಕೂಡ ನಿಮಗೆ ಡೈರೆಕ್ಟ್ ಓನರ್ ಕಡೆಯಿಂದಾನೇ ಸಿಗ್ತಾ ಇರುವಂತ ಸೈಟ್ ಆಗಿರುತ್ತೆ. ಸೈಟ್ ನಂಬರ್ ಇವಾಗಷ್ಟೇ ನೀವು ನೋಡಿದ್ದೀರಾ 600 ಸ್ಕ್ವೇರ್ ಫೀಟ್. ಹಾಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಏನಿದೆ ಅಲ್ಲ, ಅಲ್ಲಿಂದ ಜಸ್ಟ್ ಒಂದು 5 to 10 ಮಿನಿಟ್ಸ್ ಅಲ್ಲಿ ಈ ಒಂದು ಸೈಟಿಗೆ ನೀವು ರೀಚ್ ಆಗ್ಬಹುದು. ಒಂದು ಒಳ್ಳೆ ಏರಿಯಾದಲ್ಲೇ ಲೊಕೇಟೆಡ್ ಆಗಿರೋದಂತ ಹೇಳಕ್ ಇಷ್ಟಪಡ್ತೀನಿ. ಸುತ್ತಮುತ್ತ ಎಲ್ಲ ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೀರಾ, ಆಲ್ರೆಡಿ ಡೆವಲಪ್ಮೆಂಟ್ ಆಗಿರುವಂತ ಏರಿಯಾ ಇದು. ಎಲ್ಲ ಬಿಲ್ಡಿಂಗ್ಸ್ ಗಳಾಗಿರ್ಬೋದು, ಎಲ್ಲ ನಿಮ್ಗೆ ನೋಡಕ್ಕೆ ಸಿಗತ್ತೆ. ಇಲ್ಲೇ ನೋಡ್ಬೋದು ನೀವು, ಅಕ್ಕಪಕ್ಕ ಪಾರ್ಕ್ ಆಗಿರ್ಬೋದು, ಇಲ್ಲೇ ಲೇಕ್ಸ್, ಒಳ್ಳೊಳ್ಳೆ ಪಾರ್ಕ್ಸ್ ಇದೆ. BDA ಅಂದ್ರೆ ನಾವು ಮಾತಾಡಂಗೆ ಇಲ್ಲ, ನಿಮ್ಗೆಲ್ಲಾ ಫೆಸಿಲಿಟೀಸ್ BDA ಕೊಟ್ಟಿದ್ದಾರೆ ಇವಾಗ. ಮನೆಗಳಂತೂ ಆಲ್ಮೋಸ್ಟ್ 50-60% ಕಟ್ಬಿಟ್ಟಿದ್ದಾರೆ. ನಮ್ಮ ಸೈಟ್ ಹಿಂಭಾಗನೆ ಒಳ್ಳೆ ಹಾಸ್ಪಿಟಲ್ ಏನೋ ಕಟ್ತಾ ಇದ್ದಾರೆ. ಹಾಸ್ಪಿಟಲ್ ಸ್ಕೂಲ್ ಇನ್ನ ಇದು ಡಿಸೈಡ್ ಆಗಿಲ್ಲ. ನಿಮ್ಗೆ ನೋಡ್ಬೋದು, ಫುಲ್ಲಿ ಡೆವಲಪ್ಡ್ ಏರಿಯಾ. ಇಲ್ಲೇನು ನಿಮ್ಗೇನು ರಿಮೋಟ್ ಏರಿಯಾ ಅಂತ ಏನಿಲ್ಲ. ಬನಶಂಕರಿ 6 ನಿಮ್ಗೆ ಗೊತ್ತಿರೋ ಏರಿಯಾನೇ. ಸೊ ನೀವು ನೋಡ್ಬೋದು ಅದನ್ನ. ಓಕೆ, ಸೊ ಬನಶಂಕರಿ 6 ಸ್ಟೇಜ್ ಅಲ್ಲೇ ಬರ್ತಾ ಇರುವಂತ ಸೈಟ್ ಆಗಿರತ್ತೆ. ಯಾರಾದ್ರೂ ಇಮಿಡಿಯೇಟ್ ಬೈಯರ್ ಇದ್ರೆ ನಿಮ್ಗೆ ಯಾವುದೇ ತರಹದ ಬ್ರೋಕರೇಜ್ ಇರಲ್ಲ. ಡೈರೆಕ್ಟ್ ಇವರೇ ಓನರ್ ಆಗಿರ್ತಾರೆ. ಇವರೇ ಬಂದು ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಡುವಂತದ್ದು. ಸರ್, ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಆಗುತ್ತೆ? ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಆಗುತ್ತೆ. BDA ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಆಗುತ್ತೆ. ಲೋನ್ ಎಲ್ಲ ಆಗುತ್ತೆ ಸರ್? ಲೋನ್ ಆಗುತ್ತೆ. ಈ ಖಾತಾನು ರೆಡಿ ಇದೆ. BDA ಯಾವ ಬ್ಯಾಂಕ್ ಇಂದಾನು ಬೇಕಾದ್ರೆ ಲೋನ್ ಆಗುತ್ತೆ ಇದಕ್ಕೆ. ಓಕೆ, ಸೊ BDA ಇರೋದ್ರಿಂದ ನಿಮ್ಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಇಂದ ಲೋನ್ ಕೂಡ ಪ್ರೊವೈಡ್ ಮಾಡ್ಕೊಡ್ತಾರೆ. ಯಾಕಂದ್ರೆ BDA ಅಂದ್ರೆ ನಿಮ್ಗೆ ಕ್ಲಿಯರ್ ಟೈಟಲ್ ಅಂತ ಗೊತ್ತೇ ಇರುತ್ತೆ. ಸೊ ನಿಮ್ಗೆ ಲೋನಿಗೆ ಏನು ವರಿ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇರಲ್ಲ.
ಸೊ ಇಮಿಡಿಯೇಟ್ ಆಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ಸರ್ದೇ ನಂಬರ್ ಇರುತ್ತೆ, ಡೈರೆಕ್ಟ್ ಯಾವುದೇ ತರಹದ ಬ್ರೋಕರೇಜ್ ಇರಲ್ಲ, ಡೈರೆಕ್ಟ್ ಓನರ್ ಕಡೆಯಿಂದ ಸಿಗ್ತಾ ಇರುವಂತ ಸೈಟ್ ಅಲ್ಲಿ ನಿಮ್ಗೆ ಸಿಗ್ತಾ ಇರುವಂತದ್ದು. ಹಾಗೆ ವೀಕ್ಷಕರೇ, ಈ ಸೈಟ್ ಪ್ರೈಸ್ ಬಂದ್ಬಿಟ್ಟು 84 ಲಕ್ಷ ಹೇಳ್ತಾ ಇದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಸರಿಗೆ ಡೈರೆಕ್ಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ಸೈಟ್ ನ ನಿಮ್ದಾಕ್ಸ್ಕೊಡಿ. ಸರ್ ಥ್ಯಾಂಕ್ ಯು ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ. ಓಕೆ, ಥ್ಯಾಂಕ್ ಯು.